ಮಾವ ಏನು ಮಾವ ಏನೋ ತುಂಬ ಚಿಂತೆ ಮಾಡ್ತಾ ಇರೋ ಥರ ಇದೆ. ಯಾಕೋ ಏನೋ ಒಂಥರ ಬೇಜಾರಾಗ್ತಾ ಇದೆ ಅಮ್ಮ. ಬಹುಶಃ ನಿಮ್ಮ ಅತ್ತೆನ ಬಿಟ್ಟು ಇಷ್ಟು ದಿನ ನನಗೆ ಅವಳನ್ನು ಬಿಟ್ಟು ಅಭ್ಯಾಸ ಇಲ್ವಲ್ಲ, ಅದಕ್ಕೋ ಅಥವಾ ಅವಳು ನೋಡ್ಬೇಕು ಅನ್ನಿಸ್ತಿದ್ಯೋ ಏನೋ ನನಗೆ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷ ಜೊತೆಯಾಗಿದ್ರಿ, ಈಗ ದೂರ ದೂರ ಆಗಿದ್ದೀರ, ಅದಕ್ಕೆ ಹಾಗನ್ನಿಸ್ತಾ ಇರುತ್ತೆ. ಇಷ್ಟಕ್ಕೂ ನಿಮ್ಮ ಮಕ್ಕಳು ಅನ್ಸ್ಕೊಂಡವ್ರು ಸರಿಯಾಗಿದ್ದಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಮಾವ, ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಈ ಮನೆ ಹೇಗೆ ಕಳೆ ಆಗಿರ್ತಿತ್ತು ಅಲ್ವಾ ಮಾವ? ಈಗ ನೋಡಿ ಹೇಗೆ ಬೇಕು ಅಂತಿದೆ ಅಂತ. ನಿಜನಮ್ಮ, ಏನು ಕರ್ಮ ಮಾಡಿದ್ವೋ, ನನ್ನ ಹಣೆ ಬರನೋ, ನನ್ನ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೆ, ಈ ಮನೆ ಮೊದಲಿದ್ದಾಗ ಆದರೆ ಅಷ್ಟೇ ಸಾಕು. ಎಲ್ಲ ಸರಿ ಹೋಗುತ್ತೆ ಮಾವ. ದೇವರು ಅಂತ ಒಬ್ಬ ಇದ್ದಾನೆ, ಮೇಲೆಯಿಂದ ಎಲ್ಲನೂ ನೋಡ್ತಾನೆ ಇರ್ತಾನೆ. ಎಲ್ಲ ಸರಿ ಹೋಗುತ್ತೆ. ನೀವು ಅತ್ತೆಗೆ ಫೋನ್ ಮಾಡಿದ್ರಾ? ಮಾಡ್ತಾ ಇದ್ದೀನಮ್ಮ, ಎಷ್ಟು ಸಲ ಫೋನ್ ಮಾಡಿದ್ರು ಎತ್ಕೋತಾ ಇಲ್ಲ. ಹಾಗಿದ್ರೆ ಮಾವ, ಅತ್ತೆ ದೇವಸ್ಥಾನಕ್ಕೆ ಹೋಗಿರ್ಬೋದು. ಅವ್ರು ಹೆಚ್ಚಿನ ಸಲ ದೇವಸ್ಥಾನಕ್ಕೆ ಹೋಗೋವಾಗ ಫೋನ್ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ. ನೆಮ್ಮದಿ ಸಿಗೋ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ನೆಮ್ಮದಿಯಾಗಿರೋಣ ಅಂತ ಅವ್ರು ಹಾಗೆ ಮಾಡ್ತಾರೆ. ನಿಜನಮ್ಮ, ಅವಳು ಎಷ್ಟೇ ಕಷ್ಟ ನೋವಾದರೂ ಯಾರ ಹತ್ರನೂ ಹಂಚ್ಕೊಳ್ಳೋದು, ಮನಸ್ಸಿನಲ್ಲಿ ಇಟ್ಕೊಂಡೇ ಕೊರಗ್ತಾಳೆ. ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾಳೆ. ಏನೋ ಆ ಭಗವಂತನಾದರೂ ಅವಳ ಮನಸ್ಸಿಗೆ ನೆಮ್ಮದಿ ಕೊಟ್ಟರೆ ನನಗಷ್ಟೇ ಸಾಕು. ಯೋಚನೆ ಮಾಡಬೇಡಿ ಮಾವ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ನೀವಿಬ್ರು ಒಂದಾಗಿ ಒಟ್ಟಾಗಿ ಇರೋ ಕಾಲ ಬಂದೇ ಬರುತ್ತೆ. ಅತ್ತೆ ದೇವಸ್ಥಾನದಿಂದ ಬಂದಮೇಲೆ ನಿಮ್ಮ ಮಿಸ್ಡ್ ಕಾಲ್ಗಳನ್ನ ನೋಡಿರ್ತಾರಲ್ಲ, ಮತ್ತೆ ವಾಪಸ್ ಮಾಡ್ತಾರೆ. ತುಂಬ ಚಿಂತೆ ಮಾಡಬೇಡಿ ಮಾವ. ಕಾಫಿ ಕೊಡ್ಲಾ ಮಾವ? ಬೇಡಮ್ಮ, ಬೇಡ. ಬೆಳಗ್ಗಿನ ಕುಡ್ದಿದ್ದೀನಲ್ಲ, ಏನು ಬೇಡಮ್ಮ. ಟ್ರಾಫಿಕ್ ಬರೋಷ್ಟು ಸಾಕಾಗತ್ತಪ್ಪ. ಅತ್ತೆ ಅತ್ತೆ, ತುಂಬಾ ಸುಸ್ತಾಗ್ತಿದೆ. ಬಿಸಿಯಾಗಿ ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡಿಕೊಡಿ. ಓ, ಇಷ್ಟು ಬೇಗ ಬಂದ್ಬಿಟ್ರೆ ಅವಳು ಕರ್ಮ. ಅಮ್ಮ ಇನ್ನೂ ಬಂದಿಲ್ಲ. ಬೇಬಿ ಯಾವಾಗ ಬಂದೆ? ಅದು ಅಮ್ಮ ಇಲ್ಲ ಮನೆಯಲ್ಲಿ. ವಾಟ್? ಎಲ್ಲಿಗೆ ಹೋದ್ರು? ಇದು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ ಇನ್ನೇನು. ಹೇಳ್ದೆ ತಾನೆ ಹೊರಗಡೆ ಎಲ್ಲೂ ಕಳಿಸ್ಬೇಡ ಅಂತ. ಯಾಕೆ ಕಳಿಸ್ದೆ? ಹೌದು, ಮುದ್ದಿನ ಮಗ ಅಲ್ವಾ, ಅವ್ರು ಕೇಳ್ಕೊಂಡ್ರು, ನೀನ್ ಕಳಿಸ್ಬಿಟ್ಟೆ. ಅಯ್ಯೋ, ದೇವಸ್ಥಾನಕ್ಕೆ ತಾನೆ ಅಂತ ಸುಮ್ಮನೆ ಇದೆ ಅಷ್ಟೇ. ಇನ್ನೇನು ಬಂದ್ಬಿಡ್ತಾರೆ, 5 minutes ಅಷ್ಟೇ. ದೇವಸ್ಥಾನ ಒಂದು ರೀಸನ್ ಮಾತ್ರ. ನಿಮ್ಮಪ್ಪನ ನೋಡಕ್ ಹೋಗಿರ್ತಾರೆ. ಅವರ ಪ್ರೇಮಿಗಳು ಒಂದಿನ ಮೀಟ್ ಮಾಡ್ಲಿಲ್ಲ ಅಂದ್ರೂ ಪ್ರಪಂಚ ಮುಳುಗೋಗತ್ತೆ. ಅಯ್ಯೋ, ಅಪ್ಪ ನೋಡಕ್ ಹೋಗ್ತೀನಿ ಅಂದ್ರೆ ಹೇಳ್ಬಿಟ್ಟೆ ಹೋಗ್ತಾರಪ್ಪ. ಸುಳ್ಳು ಯಾಕೆ ಹೇಳ್ತಾರ ಅವರು? ಹೌದು, ಸುಳ್ಳು ಹೇಳಲ್ಲ. ಅವ್ರು ಹೇಳ್ತಾರೆ, ನೀನ್ ನಂಬಿಡು. ಈ ಸುಳ್ಳು ಹುಟ್ಕೊಂಡಿರೋದೆ ಪ್ರೇಮಿಗಳಿಂದ. ನೆನ್ಪಿಲ್ವಾ, ನಾವಿಬ್ರು ಲವ್ ಮಾಡ್ತಿರ್ಬೇಕಾದ್ರೆ ಎಷ್ಟೆಲ್ಲ ಸುಳ್ಳು ಹೇಳಿ ಹೊರಗಡೆ ಸುತ್ತಾಡ್ತಿದ್ವಿ ಅಂತ. ಅದೇ ಇವಾಗ ನಿಮ್ಮಪ್ಪ ಅಮ್ಮ ಶುರು ಮಾಡ್ಕೊಂಡಿದ್ದಾರೆ. ಅಯ್ಯೋ ಬೇಬಿ, ಅವರು ನಮ್ಮ ಥರ ಅಲ್ಲ. ಅಮ್ಮ ಆ ಥರ ಎಲ್ಲ ಸುಳ್ಳು ಹೇಳಲ್ಲ. ದೇವಸ್ಥಾನಕ್ಕೆ ಹೋಗಿರೋದು. ಸಾಕು ಸುಮ್ಮನಿರೋ ಹರಿ, ನನಗೂ ಸಾಕಾಗಿ ಹೋಗಿದೆ. ನಾವೇನು ಚೆನ್ನಾಗಿ ನೋಡ್ಕೋತಿಲ್ವಾ? ನೋಡಿದವ್ರು ಏನು ಅನ್ಕೊಳ್ತಾರೆ, ನಾವಿಬ್ರು ತೊಂದರೆ ಕೊಡ್ತಾ ಇದೀವಿ ಅಂತ. ನನ್ನ ಕರ್ಮ. ಅಯ್ಯೋ, ಯಾರು ಏನು ಹಂಗೆ ಅನ್ಕೊಳ್ಳಲ್ಲ ಬೇಬಿ. ಬೇಬಿ, ನೀನು ಕೂಲಾಗಿರು. ಅಮ್ಮ ಬಂದ ತಕ್ಷಣ ನಾನೇ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ, ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ. ಹೌದು, ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ. ನಿನ್ ಬುದ್ಧಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದ್ 2 ಹನಿ ಕಣ್ಣೀರ್ ಹಾಕಿ ಡ್ರಾಮಾ ಮಾಡಿದ್ರು ಅಂದ್ರೆ ಕರ್ಗೋಗ್ಬಿಡ್ತೀಯ. ಹೋಗ್ಲಿ, ಅಡ್ಗೆನಾದ್ರೂ ರೆಡಿ ಆಗಿದ್ಯಾ? ಅದೇ ಬಂದು 2 ನಿಮಿಷದಲ್ಲಿ ಮಾಡ್ಬಿಡ್ತಾರೆ. ಎಷ್ಟೊತ್ತದು? ಆಫೀಸಿಂದ ಬಂದು ಹಸುವಾಗ್ತದೆ, ಬಿಸಿಯಾಗಿ ಊಟ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಅದು ರೆಡಿ ಆಗಿಲ್ಲ. ನಾವ್ ಯಾಕೆ ಈ ಮನೆಗೆ ಬಂದ್ವಿ? ನೆಮ್ಮದಿಯಾಗಿರೋಣ ಅಂತ. ಎಲ್ಲಿ ನೆಮ್ಮದಿಯಾಗಿರಕ್ಕಾಗತ್ತೆ? ಅನ್ಭವಿಸ್ಬೇಕು ನನ್ನ ಹೊಣೆ ಬರ. ಅಯ್ಯೋ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಕೂಲಾಗಿರು. ಇವಾಗ ಏನೋ ಕಾಫಿ ಅಷ್ಟೇ ತಾನೇ ಬೇಕಾಗಿರೋದು. ನಾನು ಮಾಡ್ಕೊಂಡು ಬಿಸಿ ಸ್ಟ್ರಾಂಗ್ ಮಾಡ್ತೀನಿ. ಬರ್ತೀನಿ, ಕೂತ್ಕೋ. ಹೋಗು, ಅಡ್ಗೆನೂ ಮಾಡ್ಬಿಡು. ಮಾಡ್ಬಿಡು. ಅದೇ ಮಾಡ್ತೀನಿ.
ಅಮ್ಮನ್ ಸರಿ ಇಟ್ಕೊಂಡು ಸುತ್ತಾನೆ ಇರು. ಮದ್ವೆ ಆಗಿದ್ರು ಬುದ್ಧಿ ಬಂದಿಲ್ಲ. ಏನು ಆಗಕ್ಕಿಲ್ಲ, ಆರಾಮಾಗಿರು. ಚಲ್ವಿ ಅಮ್ಮಂಗೆ ಏನಾಯ್ತಪ್ಪ? ಹೇಗಿದ್ದಾಳೆ ಈಗ? ಮಾವ ನೋಡಿ, ನೀವೇನು ಗಾಬರಿ ಆಗ್ಬೇಡಿ, ಅತ್ತೆಗೇನು ಆಗಿಲ್ಲ, ನೀವು ಧೈರ್ಯವಾಗಿರಿ ಮಾವ. ಹೇಗಮ್ಮ ಧೈರ್ಯವಾಗಿರ್ಲಿ ಲಕ್ಷ್ಮಿ ಹೀಗಿರುವಾಗ? ಏನಾಯ್ತು? ಹೇಗಿದೆಲ್ಲ ಆಯ್ತಮ್ಮ? ಅದು ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಯಾರೋ ಕಳ್ಳ ಸರ ಕೀಳಕ್ ಹೋಗಿ ಅತ್ತೆನ ಬೀಳ್ಸಿ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ. ಅವ್ರಿಗೆ ರಕ್ತ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ ಮಾವ, ಅಷ್ಟೇ, ಏನಿಲ್ಲ. ಸಂತು ಫೋನ್ ಮಾಡಿ ಹೇಳಿದ್ನಪ್ಪ, ಮೊದ್ಲೇ ಅವಳು ಹುಷಾರಿರ್ಲಿಲ್ಲ. ಹೀಗೆಲ್ಲ ಅವಳಿಗೆ ಯಾವಾಗ್ಲೂ ಆಗಿರ್ಲಿಲ್ಲ ಕಣೋ. ಪೆಟ್ಟು ಮೇಲೆ ಪೆಟ್ಟು ಹಿಂಗ್ ತಡ್ಕೋತಾಳೆ ಪಾಪ. ಈಗ ಎಲ್ಲಿದ್ದಾಳಮ್ಮ ಅವಳು? ಮಾವ ಇಲ್ಲಿ ನೋಡಿ, ನೀವು ಗಾಬರಿ ಆಗ್ಬಿಡಿ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅತ್ತೆನೇ ಎದ್ದು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ನಾನು ನೋಡ್ಲೇಬೇಕಮ್ಮ, ತಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲಿದ್ದಾಳೆ ಮಾವ? ಹೇಳಕ್ಕೆ ಮಾವ ಲಕ್ಷ್ಮಿ, ಏನಾಯ್ತು ಲಕ್ಷ್ಮಿ? ಏನಿದೆಲ್ಲ? ನೋಡಿ ಸರ್, ಅವ್ರಿಗೆ ಇವಾಗ ತಾನೇ ಪ್ರಜ್ಞೆ ಬಂದಿದೆ, ಡಿಸ್ಟರ್ಬ್ ಮಾಡಬೇಡಿ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ. ಇವಾಗ ಹುಷಾರಾಗಿದ್ದೀರಲ್ವೇ? ಯಾಕೆಲ್ರು ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನನಗಂಥದ್ದೇನೂ ಆಗಿಲ್ಲ. ವೆಂಕಿ ಅಳ್ಬೇಡಪ್ಪ. ನಮಸ್ಕಾರ ಡಾಕ್ಟ್ರೆ. ಡಾಕ್ಟ್ರೆ, ಲಕ್ಷ್ಮಿಗೆ ಏನಾಗಿದೆ? ವರಿ ಮಾಡುವಂಥದ್ದೇನಿಲ್ಲ, ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತಷ್ಟೇ. ನೌ ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಗಾದ್ರೆ ಇವಳನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಹಾ, ಡಿಸ್ಚಾರ್ಜ್ ಮಾಡ್ಬೋದು. ಆದ್ರೆ ನಾನು ಕೊಡೋ ಮೆಡಿಸಿನ್ ಮಿಸ್ ಮಾಡದೆ ಕರೆಕ್ಟಾಗಿ ಕೊಡಿ. ಖಂಡಿತ ಖಂಡಿತ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವಿ ಡಾಕ್ಟ್ರೆ. ಸಿಸ್ಟರ್, ಇವ್ರದ್ದು ಡಿಸ್ಚಾರ್ಜ್ ಸಮರಿ ರೆಡಿ ಮಾಡಿ, ಹಾಗೇನೆ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿ. ಓಕೆ ಡಾಕ್ಟರ್. ನಾಳೆ ಒಂದ್ಸರಿ ಚೆಕಪ್ ಬರಕ್ಕೆ ಹೇಳಿ. ಓಕೆ ಡಾಕ್ಟರ್. ಲಕ್ಷ್ಮಿ, ಮನೆಗೆ ಹೋಗೋಣ. ಏ ವೀಣಾ, ನಾನು ಇಲ್ಲೇ ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಹಾಂ, ಒಂದೆರಡು ದಿವಸ ಆಗತ್ತೆ ಬರೋದು ನಾನು. ಏಯ್, ಹೇಳ್ದಷ್ಟು ಕೇಳೆ, ಮನೆ ಕಡೆ ಹುಷಾರು. ಇಡು ಫೋನ್. ತನು, ಚಂದನ, ಸರ್ ಬಂದ್ರು. ಅತ್ತೆ ಮಾವ ಸುಸ್ತಾಗಿದ್ದೀರಾ? ಯಾಕೋ ಬೇಜಾರಲ್ಲಿ ಇದ್ದಂಗಿದೆ, ಏನಾಯ್ತು? ಬೇಜಾರೇನಿಲ್ಲಮ್ಮ, ಪ್ರಯಾಣದ ಆಯಾಸ ಅಷ್ಟೇ. ಕೊಡಬೇಕು. ಏನ್ ಮಾವ ಹಿಂಗನ್ಬಿಡ್ರಿ, ನೀವಿದೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಇದಕ್ಕೂ ಮುಂಚೆ ಎಷ್ಟೇ ದೂರ ಹೋದ್ರು ಆರಾಮಾಗಿರ್ತಿದ್ರಿ.
ನಿನ್ ಮುಖ ನೋಡಿದ್ರೆ ಏನೋ ಆಗಿದೆ ಅನಿಸ್ತಿದೆ. ಏನಂತ ಹೇಳಲ್ವಾ? ನಾನು ನಿಮ್ಮ ಮಾವ ಹೇಳಿದ ನಿಜ ಅಮ್ಮ. ಪ್ರಯಾಣ ಮಾಡ್ಕೊಂಬಂದ್ವಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದೆ. ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನನಗೇನೋ ಹಂಗೆ ಅನ್ನಿಸ್ತಿಲ್ಲ. ನನ್ನ ಹತ್ರ ನೀವೇನು ಹೇಳೋದಿಲ್ವಾ? ನಾನು ಇನ್ಮೇಲೆ ಏನು ಕೇಳೋದಿಲ್ಲ ನಿಮ್ಮನ್ನ. ತನು ಅಯ್ಯೋ ಹುಚ್ಚು ಹುಡುಗಿ. ಲಲಿತಾ, ಯಾಕೋ ಆಯಾಸ ಅನ್ನಿಸ್ತಿದೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸರಿ ರೀ, ನೀವು ಹೋಗಿ ರೆಸ್ಟ್ ಮಾಡಿ. ಚಂದನ ಬಾಯ್ಲಿ ಕೂತ್ಕೋ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲಮ್ಮ. ನೀನು ನಮ್ಮ ಪಾಲಿನ ದೇವತೆ ಅಮ್ಮ. ಇಷ್ಟು ವರ್ಷ ಇವ್ರಿಗೆ ಅವ್ರ ತಂಗಿ ಜೊತೆ ಮಾತಾಡಬೇಕು ಅಂತ ಅನಿಸೇ ಇರಲಿಲ್ಲ. ನಾನೇ ಅವ್ರಿಗೆ ಎಷ್ಟು ಸಲ ಹೇಳಿದ್ರು ಅವ್ರಿಗದು ಅರ್ಥನೇ ಆಗ್ತಿರ್ಲಿಲ್ಲ. ನಿನ್ನಿಂದ ಅಣ್ಣ ತಂಗಿ ಒಂದಾಗೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹೌದಮ್ಮ, ನಿಜ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಇವತ್ತು ಅವ್ರ ತಂಗಿ ನೋಡೋಕ್ಕೆ ಅವ್ರ ಮನೆ ಹತ್ರ ಹೋಗಿದ್ವಿ. ಎಷ್ಟು ಸಂತೋಷದ ವಿಷಯ ಹೇಳಿದ್ರಿ ಅಮ್ಮ. ಅಲ್ಲಿ ಏನಾಯ್ತು? ಏನೂ ಆಗಲಿಲ್ಲಮ್ಮ, ಆದರೆ ನಿನ್ನಿಂದ ಒಂದು ಜೀವ ಉಳಿತು. ಜೀವ ಉಳಿತಾ ಅಂದ್ರೆ ಏನಾಯ್ತಮ್ಮ? ಅದೆಲ್ಲ ದೊಡ್ಡ ಕತೆ ಅಮ್ಮ. ಇನ್ನೊಂದಿನ ಯಾವತ್ತಾದರೂ ಹೇಳ್ತೀನಿ. ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಬರ್ತೀನಿ. ಸರಿ ಸರಿ. ಎಷ್ಟು ಸಲ ಹೇಳ್ತೀನಿ ಒಬ್ಬೊಬ್ಬಳೆ ಹಾಗೆ ದೂರ ಹೋಗಬೇಡ ಅಂತ. ಹಾಗೇನಾದರೂ ಎಲ್ಲೋ ಹೋಗ್ಬೇಕಂದ್ರೆ ಒಂದು ಫೋನ್ ಮಾಡೋದು ನಾನು ಬರಲ್ವಾ? ಒಂದು ಕ್ಷಣದಲ್ಲಿ ಏನೆಲ್ಲ ಆಗೋತ್ತು. ನನ್ನ ಗ್ರಹಚಾರ ಅಷ್ಟೇ. ಅದೇ ತಗೊಳ್ಳಿ, ಈ ಜ್ಯೂಸ್ ಕುಡೀರಿ. ಕುಡಿದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಮಾತಾಡಿ ಇನ್ನಷ್ಟು ಆಯಾಸ ಮಾಡ್ಕೊಬೇಡಿ. ನನಗೆ ಬೇಡಮ್ಮ, ಏನೂ ಸೇರ್ತಾ ಇಲ್ಲ. ಲಕ್ಷ್ಮಿ, ಹಾಗಂದ್ರೆ ಹೇಗೆ? ಒಂದು ಸ್ವಲ್ಪನಾದ್ರೂ ಕುಡಿ. ಏನೋ ದೇಹಕ್ಕೆ ಸೇರಲಿಲ್ಲ ಅಂದರೆ ಶಕ್ತಿ ಹೇಗೆ ಬರುತ್ತೆ? ಡಾಕ್ಟರ್ ಹೇಳಿದ್ ಮರ್ತ್ಬಿಟ್ಯಾ? ತಗೋ. ಬೇಡ, ನನಗೆ ದೇಹದ ಶಕ್ತಿಗಿಂತ ಮನಸ್ಸಿನ ಶಕ್ತಿ ಬೇಕಾಗಿದೆ. ಅಲ್ಲಿ ಹೋದ್ಮೇಲೆ ಯಾಕೋ ನಾನು ಒಬ್ಬಂಟಿ ಅಂತ ಅನಿಸ್ಬಿಟ್ಟಿದೆ. ಹೀಗೆ ಇದ್ರೆ ಶಾಶ್ವತವಾಗಿ ಎಲ್ಲಿ ನಿಮ್ಮಿಂದ ನಾನು ದೂರ ಆಗ್ಬಿಡ್ತೀನೋ ಅನಿಸ್ತಿದೆ. ಲಕ್ಷ್ಮಿ, ಏನಂತ ಮಾತಾಡ್ತೀಯ? ಅತ್ತೆ, ನಿಮಗಷ್ಟೇ ಅಲ್ಲ ಅತ್ತೆ, ನನಗೂ ಹಾಗೆ ಅನ್ಸಕ್ಕೆ ಶುರುವಾಗಿದೆ. ನೀವು ಈ ಮನೆಯಲ್ಲಿದ್ದಾಗ ನೀವು ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ವೀಣಾ ವೀಣಾ ಅಂದ್ಕೊಂಡು ನನ್ನನ್ನು ಹೇಳಿಸ್ತಿದ್ರಿ. ನಾನು ನಿಮ್ಮ ಹಿಂದೆನೇ ಓಡಾಡಿಕೊಂಡು ಅತ್ತೆ ಅದು ಮಾಡ್ಲಾ, ಅತ್ತೆ ಇದು ಮಾಡ್ಲಾ, ಅತ್ತೆ ಆ ಅಡುಗೆ ಮಾಡ್ಲಾ, ಅತ್ತೆ ಈ ಅಡುಗೆ ಮಾಡ್ಲಾ ಅಂದ್ಕೊಂಡು ಎಷ್ಟು ಆರಾಮಾಗಿದ್ದೆ ಅತ್ತೆ. ನಿಜ ಹೇಳ್ತೀನಿ ಅತ್ತೆ, ನಾನು ಈ ಮನೆಗೆ ಬಂದಾಗಿಂದ ನಮ್ಮಮ್ಮನ ನಾನು ಒಂದು ದಿವಸನೂ ಮಿಸ್ ಮಾಡ್ಕೊಳ್ಳಿಲ್ಲ. ನಿಮ್ಮ ಹೆಣ್ಮಕ್ಳನ್ನ ನೀವು ಹೇಗೆ ಪ್ರೀತಿ ಮಾಡ್ತಿದ್ರೋ ನನ್ನ ಮೇಲೂ ಅಷ್ಟೇ ಪ್ರೀತಿ ತೋರಿಸಿದ್ರಿ. ಅಂಥ ಪ್ರೀತಿನ ನನಗಿನ್ಯಾರು ತೋರಿಸ್ತಾರೆ ಅತ್ತೆ? ವೀಣಾ, ನಮಗೂ ಎಲ್ಲರ ಜೊತೆ ಖುಷಿಯಾಗಿರ್ಬೇಕು ಅಂತಾನೆ ಆಸೆನಮ್ಮ. ಆದರೆ ಏನು ಮಾಡೋದು, ನಮ್ಮ ಮಕ್ಕಳು ಖುಷಿಗೋಸ್ಕರ ನಾವಿಬ್ರು ದೂರ ಇರೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಅದೇ ಅತ್ತೆ, ಆ ನಿರ್ಧಾರನ ನೀವು ಯಾಕೆ ಮಾಡಿದ್ರಿ ಅಂತ ನಾನು ಕೇಳೋದು. ಅವ್ರು ಹೇಳ್ತಾರೆ ಅಂತ ನೀವಿಬ್ರು ಬೇರೆ ಬೇರೆ ಆಗೋದಕ್ಕೆ ಒಪ್ಕೊಂಡ್ಬಿಡೋದಾ? ಇಲ್ಲಪ್ಪ ಅದೆಲ್ಲ ಆಗಲ್ಲ, ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂತ ನೀವು ಹೇಳಬೇಕಾಗಿತ್ತು ಅತ್ತೆ. ನಿಮ್ಮಿಬ್ರನ್ನ ದೂರ ಮಾಡಿಬಿಟ್ಟು ಅವರೇನೋ ಖುಷಿಯಾಗಿದ್ದಾರೆ. ಆದರೆ ನಿಮ್ಮನ್ನ ಈ ರೀತಿ ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲ. ಅದಕ್ಕೆ ಅತ್ತೆ, ಈ ಸಲ ಏನು ಬೇಕಿದ್ರೂ ಆಗಲಿ, ನೀವು ಹೇಗೂ ಇಲ್ಲಿಗೆ ಬಂದಿದ್ದೀರಲ್ಲ, ಇನ್ಮೇಲೆ ಇಲ್ಲಿಂದ ಹೋಗಲೇಬೇಡಿ ನೀವು. ವೀಣಾ, ನಿಂಗೆ ಗೊತ್ತಾಗಲ್ಲಮ್ಮ, ಹಾಗೆಲ್ಲ ನಾವು ಮಾಡೋಕ್ಕಾಗಲ್ಲ. ನೀನೇ ಹೇಳ್ತಾ ಇದೀಯ ನಾವು ದೂರ ಇರೋದ್ರಿಂದ ಮಕ್ಕಳು ಖುಷಿಯಾಗಿದ್ದಾರೆ ಅಂತ. ಅವ್ರ ಖುಷಿನ ನಾವು ಯಾತಕ್ಕೆ ಕಿತ್ಕೊಳ್ಳೋಣ? ನಾವಿಷ್ಟೆಲ್ಲ ಮಾಡೋದು ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೇ. ಅವ್ರು ಹಾಗೆ ಇರಲಿ,
ನಾವಿಬ್ಬರು ಹೀಗೆ ದೂರನೇ ಇದ್ಬಿಡ್ತೀವಿ. ದಿನ ಎಷ್ಟು ದಿವಸ ಅಂತ ನನ್ನ ಮೇಲೆ ಅವಲಂಬಿಸ್ಕೊಂಡಿರ್ತೀಯ? ಇವತ್ತಿದ್ದೀವಿ, ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಸಾವು ಯಾವಾಗ ಬೇಕಾದ್ರೂ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಬೋದು. ನೋಡ, ಈ ಮನೆ ಸೊಸೆಯಾಗಿ ಮನೆ ಜವಾಬ್ದಾರಿನ ತಗೊಳ್ಳೋ ಕರ್ತವ್ಯ ನಿನಗಿದೆ. ಇದ್ದೋಗೋ ಮರನ ಅವಲಂಬಿಸೋದಕ್ಕಿಂತ ಗಟ್ಟಿಯಾಗಿರೋ ನಿನ್ನ ಗಂಡನ್ನ ಅಪ್ಕೊಂಡಿರೋದೇ ಒಳ್ಳೇದಲ್ವಾ? ನೋಡು, ಬೇಜಾರು ಮಾಡ್ಕೋಬೇಡಮ್ಮ. ಮನೇಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದಮ್ಮ. ಆ ಮನೆಗೆ ಒಳ್ಳೇದಲ್ಲ. ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಅತ್ತೆ, ನಿಮ್ಮಿಬ್ಬರ ತ್ಯಾಗಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಮುಂದಿನ ಜನ್ಮದಲ್ಲಿ ನಿಮ್ಮಿಬ್ಬರು ಮಗಳಾಗಿ ಹುಟ್ಟಿಸು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ ಅತ್ತೆ. ಅಮ್ಮಮ್ಮ, ಅಬ್ಬಯ್ಯ, ಅಮ್ಮ, ವೆಂಕಿ, ಇದಕ್ಕೆಲ್ಲ ನೀನೇ ಕಾರಣ. ನೀನು ಇರಲಿಲ್ಲ ಅಂದರೆ ಏನಾಗ್ತಿತ್ತೋ ಏನೋ. ಅಮ್ಮಮ್ಮ, ಅಮ್ಮಯ್ಯ, ಅಮ್ಮಮ್ಮ, ಅಮ್ಮ, ನಮ್ಮ ಹತ್ರ ಇದ್ದಿದ್ದ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀವಿ. ಈಗ ಇನ್ನೂ ಎಷ್ಟಾಯ್ತೋ ಏನೋ. ಒಂದು ಕೆಲಸ ಮಾಡುವ, ನನ್ನ ಹತ್ರ ಐತಲ್ಲ ಒಡವೆ, ಇದನ್ನೆಲ್ಲ ಮಾರ್ಬಿಟ್ಟು ದುಡ್ಡು ತಂದು ಇಲ್ಲಿ ಕಟ್ಬಿಡೋಣ. ಸಂಬರಿ ಎಲ್ಲ ರೆಡಿ ಆಯ್ತಾ? ಹಾಂ ಮೇಡಮ್, ರೆಡಿ ಆಗಿದೆ. ಮೇಡಮ್, ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಯಾ, ಶೋರ್. ಮನೆಗೆ ಕರ್ಕೊಂಡು ಹೋದ್ಮೇಲೆ ಏನು ತೊಂದರೆ ಆಗಕ್ಕಿಲ್ಲ ಅಲ್ವೇ? ಇಲ್ಲ, ಏನೂ ತೊಂದರೆ ಇಲ್ಲ. ಅವ್ರಿಗಾಗಿರೋದು ಮೈನರ್ ಆಪ್ರೇಷನ್ ಅಷ್ಟೇ. ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ರಿಸ್ಟ್ ಮೂಲಕ ಮಾಡಿದ್ದೀವಿ. ಆದರೆ 2 ತಿಂಗಳು ತುಂಬ ಕೇರಾಗಿ ನೋಡ್ಕೊಳ್ಳಿ. ಮೇಡಮ್, ಆಲ್ರೆಡಿ ನಿಮ್ಮ ಬಿಲ್ಲೆಲ್ಲ ಕಟ್ಟಾಗಿದೆ ಸರ್. ಆಗೈತಾ? ಯಾರು ಕಟ್ಟಿದ್ದು? ಸರ್, ಅವಾಗಲೇ ನಿಮ್ಮ ಜೊತೆ ಮಾತಾಡ್ತಿರೋ ನರಸಿಂಹಯ್ಯವರು, ಅವ್ರು ಕ್ಲಿಯರ್ ಮಾಡಿದ್ದಾರೆ ಸರ್. ಅಲ್ಲ ವೆಂಕಿ, ಅವ್ರು ಯಾಕೆ ನಮ್ಮವ್ವನ ಬಿಲ್ ಕಟ್ಟವ್ರೆ? ಪಾಪ ಅವರು ಎಷ್ಟು ಒಳ್ಳೆಯವ್ರಲ್ವಾ? ವಾಪಸ್ ಕೊಟ್ಬಿಡಮ್ಮ. ಬಾ, ಅವನ್ ನೋಡು.